ನಮಸ್ಕಾರ ಎಲ್ರಿಗೂ. ಓಣಂ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಓಣಂ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ. ಓಣಂ ಅನ್ನೋದು ಕೇರಳ ರಾಜ್ಯದ ಪ್ರಮುಖ ಹಬ್ಬ. ಇದನ್ನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರೂ ಸೇರ್ಕೊಂಡು ಆಚರಿಸ್ತಾರೆ. ಈ ಹಬ್ಬ ಮುಖ್ಯವಾಗಿ ಮಹಾಬಲಿ ಚಕ್ರವರ್ತಿಯ ನೆನಪಿಗಾಗಿ ಆಚರಿಸ್ತಾರೆ. ಮಹಾಬಲಿ ಅನ್ನೋ ಒಬ್ಬ ಧರ್ಮಾತ್ಮ ರಾಜ ತನ್ನ ಹತ್ರ ಇದ್ದಿದ್ದ ಎಲ್ಲದನ್ನು ಪ್ರಜೆಗಳಿಗೋಸ್ಕರ ಕೊಟ್ಟು ತುಂಬ ಹೆಮ್ಮೆಯಿಂದ ಬದುಕ್ತಿರ್ತಾನೆ. ಭಗವಾನ್ ವಿಷ್ಣು ವಾಮನ ಅವತಾರದಲ್ಲಿ ಬಂದು ಅವನ್ನ ಪಾತಾಳಕ್ಕೆ ಕಳಿಸ್ಬಿಡ್ತಾನೆ. ಆದರೆ ಮಹಾಬಲಿ ಪ್ರತಿ ವರ್ಷ ತನ್ನ ಪ್ರಜೆಗಳನ್ನ ನೋಡಲೇಬೇಕು ಅಂತ ಅನುಮತಿ ಕೇಳ್ತಾನೆ. ಆ ಭೇಟಿಯ ದಿನಾನೇ ಓಣಂ. ಓಣಂ ಹಬ್ಬದ ವಿಶೇಷ ಏನಂದರೆ ಪುಕ್ಕಳಂ ಅಂದರೆ ಹೂವಿನಿಂದ ಅಲಂಕರಿಸುವ ಚಿತ್ರಗಳು. ಓಣಸದಿಯ ಅಂದರೆ ಹಲವಾರು ಬಗೆಯ ಸವಿಯಾದ ಖಾದ್ಯಗಳು. ವಲ್ಲಂಕಳಿ ಅಂದರೆ ದೋಣಿಗಳ ಆಟ. ಇದು ಶುದ್ಧ ಪ್ರೀತಿಯ, ಕೃತಜ್ಞತೆಯ ಮತ್ತು ಸಂಸ್ಕೃತಿಯ ಹಬ್ಬ. ಧನ್ಯವಾದಗಳು.